ಹಿಂದಿನ 5 ವರ್ಷದಾಗ ಇವ್ರು ಮ್ಯೂಸಿಕಲ್ ಚೇರ್ ಹಾಕ್ಯಂದು 3 ಮಂದಿ ಬದಲಾವಣೆ ಆಗಿದ್ದರು. ನಮ್ಮಲ್ಲಿ ಅಂಥ ಮ್ಯೂಸಿಕಲ್ ಚೇರ್ ಏನಿಲ್ಲ. ಈ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಈ ಸದ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ. ಅದ್ರ ಬಗ್ಗೆ ಚರ್ಚೆಗಳಾಗಲಿ, ಅದ್ರ ಬಿಟ್ಟು ಅಭಿವೃದ್ಧಿಯನ್ನು ಕೇಳಿ. ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯೋಗ್ಯತೆಯೇ ಇಲ್ಲ. ಬಿ ಜೆ ಪಿಯವ್ರಿಗೆ ಯಾವ ಯೋಗ್ಯತೆ ಇದೆ? ಏನು ಮಾಡಿದ್ದಾರೆ? ಇವ್ರ ಕೊಡುಗೆ ಏನು? ಬಿ ಜೆ ಪಿಯವ್ರ ಕೊಡುಗೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕೊಡುಗೆ ಹೇಳ್ರಿ ನೋಡಿ. ಭೂಮಿ ಇರಲಾರ್ದರಿಗೆ ಭೂಮಿ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ, ಸಂವಿಧಾನವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದೊಳಗೆ ಒಂದು ಸೂಜಿ ಮಾಡುವಂಥ ಕಾರ್ಖಾನೆಗಳಿದ್ದಿದ್ದಿಲ್ಲ ಈ ದೇಶದಾಗ ಸ್ವತಂತ್ರ ಸಿಕ್ಕತ್ನ್ಯಾಗ. ಇವತ್ತು ದೊಡ್ಡ ಕಾರ್ಖಾನೆಗಳನ್ನು ಮಾಡೋದ್ರ ಮುಖಾಂತರ ರೈಲ್ವೆ, ಇನ್ಫ್ರಾಸ್ಟ್ರಕ್ಚರ್, ವಿಮಾನ ನಿಲ್ದಾಣ, ಇಂಥ ಎಲ್ಲ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದು ಬಿ ಜೆ ಪಿ ಎಲ್ಲ ಕಾಂಗ್ರೆಸ್ ಅಧಿಕಾರದಾಗ ಇದ್ದಿತ್ತು. ನಾವು ಕಟ್ಟಿದ ಶಾಲೆ, ನಾವು ಕಟ್ಟಿದ ಯೂನಿವರ್ಸಿಟಿ, ನಾವು ಕಟ್ಟಿದ ಡಿಪ್ಲೊಮಾ ಕಾಲೇಜು, ನಾವು ಕಟ್ಟಿದ ಹಾಸ್ಪಿಟ್ಲಾಗ ನಾವು ಕಟ್ಟಿದ ಹಾಸ್ಪಿಟ್ಲಾಗ ಹುಟ್ಟಾರೆ ಬಿ ಜೆ ಪಿಯವರು. ಆದರೆ ಬಿ ಜೆ ಪಿ ಏನು ಮಾಡೈತೆ ಅಂತ ಕೇಳ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವ್ರು ತಪ್ಪು ಮಾಡಿದ್ರೆ ಅಂದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಸರ್. ಈಗ ರಾಜ್ಯಪಾಲರದ್ದು ಏನಿದೆ ಗೊತ್ತಾ? ಟಾರ್ಗೆಟು ಕಾಂಗ್ರೆಸ್, ಬಿ ಜೆ ಪಿ ಅಲ್ಲ, ಅವ್ರಿಗೆ JDS ಅಲ್ಲ, ಅದು ಮಿತ್ರ ಪಕ್ಷ ಅಲ್ಲ. ಈಗ ನಮ್ಮ ಟಾರ್ಗೆಟ್ ಅದನ್ನು ನಾವು ನೋಡಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಎಲ್ಲದನ್ನು ಈ ದೇಶದೊಳಗೆ, ಈ ರಾಜ್ಯದಾಗ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಬಿಟ್ಟರೆ ಬದಲಿ ಏನೂ ಮಾಡಿಲ್ಲ. ಇದನ್ನು ಇಂಥವೆಲ್ಲ ಮಾಡೋಕೆ ಕೊಟ್ರಲ್ಲ ಇವ್ರಿಗೆ ಒಳ್ಳೆ ಶಿಕ್ಷೆ, ಒಳ್ಳೆ ಈ ರಾಜ್ಯ ಜನರು ನಿರ್ಧಾರ ಮಾಡ್ತಾರೆ ನೋಡ್ರಿ. ಅಬ್ರಾಹಿಂ ಕೊಟ್ಟ ತಕ್ಷಣ ಇಂಥದ್ದು ಮಾಡ್ತಾರೆ. SIT ಸರ್ಕಾರದ ಸಂಸ್ಥೆ ಲೋಕಾಯುಕ್ತ ಕೊಟ್ಟರೆ ಅವ್ರ ಮೇಲೆ ಕ್ರಮ ತೊಗೊಳೋವಲ್ರು ರಾಜ್ಯಪಾಲರು. ಅಂದ್ರೆ ಕೈಗೊಂಬೆ ಅಂತೀರೋ ಏನು ಪ್ರಧಾನಮಂತ್ರಿಗಳು ಹೇಳ್ದಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತೀರೋ? ಕೈಗೊಂಬೆಗಿಂತ ಹೆಚ್ಚು ಕೆಲಸ ರಾಜ್ಯಪಾಲರು. ನನಗೆ ಎಲ್ಲ ಒಂದು ಕಡೆ ಆ ಒಂದು ರಾಜ್ಯಪಾಲರ ಒಂದು ಕುರ್ಚಿಗೆ ಕಳಂಕ ತರುವಂಥ ಕೆಲಸ ಆಗಬಾರ್ದು. ನಾವು ನಿಶ್ಚಿತವಾಗಲೂ ಆ ಕಾರ್ಯಕ್ರಮ ಹಮ್ಮಿಕೊಂಡಿವಿ, ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ.